ನೇ ಇವಳೆ ಇವಳೆ ಎಲ್ಲ ಏನು ಮಾಡ್ತಿದೀಯ? ಒತ್ತಾ ಎತ್ಕೊಂಡು ತಗೊಂಬಾರೆ ಬಿರ್ನೆ ಪೂಜೆ ಸಾಮಾನುಗಳೆಲ್ಲ ತಗೊಂಬಾರೆ ಅಂತ ಅವಾಗಲೇ ನಿನಗೆ ಹೇಳಿದ್ದೀನಿ. ಅತ್ಲ ಪೂಜೆ ಮಾಡಿಬಿಡೋಣ ಅತ್ಲಾಗಿ. ಅಯ್ಯ 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 ಬೆಳಿಗ್ಗೆಯಿಂದಾನು ನಾನು ಗಾಡಿ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಿಂತಿದ್ದೀನಿ. ನೀನು ನೋಡಿರಿ ಈಟತ್ತಾದ್ರೂ ಬರಲಿಲ್ವಲ್ಲೇ ಒಂದೆರಡು ಪೂಜೆ ಸಾಮಾನುಗಳೆಲ್ಲ ತಗೊಂಬಂದು ಪೂಜೆ ಮಾಡೋದಕ್ಕೆ. ಬಾ ಬಿರ್ನೆ ಬಾ. ಪಲಾರ ಎಲ್ಲ ತಗೊಂಬ. ಆ ಬೂಂದಿ ಪಲಾರ ಅವೆಲ್ಲ ತಗೊಂಬ ಮಾಡಿದ್ದೀಯಲ್ಲ ಅವೆಲ್ಲ ತಗೊಂಬ ಇಲ್ಲಿ ಬೇಗ. ಅಕ್ಕಜ ಯಾಕೆ ಏನಾಯ್ತು? ಯಾಕೆ ಹಿಂಗ ಆಡ್ತಿದ್ಯಾ ಅಂತ ಗೊತ್ತಾಗ್ಲಿಲ್ವಲ್ಲ. ಒಂದಿಟ್ಟು ಸಮಾಧಾನದಿಂದ ಇರು. ನೀನ್ ಅದ್ ಯಾಕೆ ಹಿಂಗ ಆಡ್ತೀಯ ಏನಪ್ಪ? ಸಮಾಧಾನ ಹಿಂಗಿಲ್ದಂಗ ಆಡ್ತೀಯಲ್ಲ ನೀನು. ಅಲ್ಲ ಒಂದು ಕಾಯಿ ಸುಲ್ಕೊಡಂತ ಹೇಳಿರೋದು ಕಾಯಿ ಸುಲ್ಕ್ ಕೊಡ್ಲಿಲ್ಲ ನೀನು. ನಾನು ಗಾಡಿ ತೊಳಿತಿದ್ದೀನಿ, ಬಾಳೆಕಂತ ಕುಯ್ಕೊಂಬರಕ್ ಹೋಗ್ತಿದ್ದೀನಿ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ನೀನ್ ಅದೇನ್ ಮಾಡ್ಕ ಅಂತ ಹೇಳ್ತೀಯ. ಒಬ್ಳೆ ಅದೇನೇನಂತ ಮಾಡೋಣ ಹೇಳು ನಾನು. ನೀನೇ ಹೇಳು ಒಂದ್ರಿಟ್ಟು ಸಮಾಧಾನದಿಂದ ನಿನ್ಕ. ಪೂಜೆ ಮಾಡೋ ಟೈಮಲ್ಲಿ ಹಿಂಗೆಲ್ಲ ಆತರ ಮಾಡಬಾರ್ದು. ಎಲ್ಲೋಗ್ಬೇಕು ನೀನು ಅಂತ ಅರ್ಜೆಂಟ್ ಏನೈತೆ ಹೇಳು. ಸಮಾಧಾನದಿಂದ ಇರು, ಮಾಡೋಣಂತೆ. ಒಂದಿಟ್ಟು ಪಲಾರ ಅವೆಲ್ಲ ಮಾಡ್ತಿದ್ದೀನಿ, ಪೂಜೆ ಸಾಮಾನೆಲ್ಲ ತಕೊಂಡು ಹೂವು ಅವೆಲ್ಲ ತಗೊಂಬರೋದು ಬೇಡ, ಹಣ್ಣು ಕಾಯಿ ಅವೆಲ್ಲ ತಡಿ ಒಂದ್ರಿಟ್ಟು. ಕಣೆ ನಾನು ಅರ್ಜೆಂಟ್ ಮಾಡ್ತಿರೋದು ಕೇಳಿಲಿ ಒಂದ್ರಿಟ್ಟು. ನೀನು ಅದು ಯಾಕೆ ಹಿಂಗೆ ಆಡ್ತೀಯೋ ಏನಮ್ಮ? ಮಾತಾಡ್ಸೋಕ್ಕಿಂತ ಮುಂಚೆನೇ ನೀನು ಜಗಳ ಮಾಡಕ್ಕೆ ಬರ್ತೀಯಲ್ಲೇ ಅಲ್ಕಣೆ. ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಅತ್ಲಾಗಿ ಬೇಗ ಹೋಗ್ಬಿಟ್ಟು ಇಬ್ರಾಳುನು ಮಣಕಿಕೆರೆ ಅಮ್ಮನಿಗೆ ಹೋಗ್ಬಿಟ್ಟು ಹಂಗೆ ಕರಿಯಮ್ಮಂಗೆ ಹೋಗಿ ಪೂಜೆನೂ ಮಾಡಿಸ್ಕೊಂಬರ್ಬೋದು. ಗಾಡಿ ತಗೊಂಡು ಹೋಗ್ಬಿಟ್ಟು ಗಾಡಿಲೇ ಹೋಗ್ಬರೋಣ. ಭಾಳ ದಿವಸ ಆಯಿತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ. ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಗಳಿಗೆ ಇದ್ದು ಬರೋಣ ಅಂತ ನಾನು ಮಾಡ್ತಿದ್ರೆ ಇವತ್ತು ಹೆಂಗ ಒಂದು ಸ್ವಲ್ಪ ಆರಾಮಾಗಿ ಇದ್ದೀವಿ. ಅಂಥ ಕೆಲಸಗಳು ಏನೂ ಇಲ್ಲ. ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರೆ ನೀನು ನೋಡಿದ್ರೆ ನೀನು ಹಿಂಗೆ ಹೇಳ್ತೀಯಲ್ಲ. ಬಿರ್ನೆ ಮಾಡಿ ಮುಗಿಸ್ ಹೋಗೋಣ ನಡಿಯತ್ಲಾಗಿ. ನೀನು ನನಗೆ ಬೆಳಗ್ಗೆ ನೀನು ಎದ್ದಡ್ಕರೆ ನೀ ಹೇಳ್ಬೇಕು ತಾನೆ. ಗಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದಂತ ಮುಂಚಿತವಾಗ್ಲೇ ಹೇಳಿದ್ರೆ ನಾನು ಬೇಗ ರೆಡಿ ಆಗ್ತಿದ್ನಪ್ಪ. ನನ್ಗೇನ್ ಗೊತ್ತು ಹೇಳು? ನಾನು ಇನ್ನೇನು ಬೈಕ್ ಒಂದು ಪೂಜೆ ಮಾಡ್ಬಿಟ್ಟು ಇನ್ನೇನು ಮಂತವಳೆ ಇರೋದಲ್ವ, ಇನ್ನೇನು ಏನು ಕೆಲಸ ಇಲ್ವಲ್ಲ ಅಂತ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡೋಣ ಅಂತ ನಾನು ಉದಾಸೀನ ಮಾಡಿದೆ. ನನ್ಗೇನ್ ಗೊತ್ತು ಹೇಳು? ನೀನು ಮುಂಚೆನೆ ಹೇಳ್ಬಿಟ್ಟಿದ್ರೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಗೊತ್ತಾಗಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂತಿದ್ದೆ ಅತ್ಲಾಗಿ. ಆಯ್ತು ತಡಿ, ಇನ್ನೇನು ಅಂತ ಅರ್ಜೆಂಟ್ ಏನಿಲ್ಲ, ಹೋಗೋಣಂತೆ ಸುಮ್ಕಿರು. ಇನ್ನೇನು ಎಲ್ಲ ಒಳಗಡೆ ಎಲ್ಲ ಪೂಜೆಗೆಲ್ಲ ತಗೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ. ನೀನು ಅಷ್ಟರಲ್ಲಿ ಇನ್ನು ಏನೇನ್ ಮಾಡ್ಬೇಕು ಬೇರೆ ಮಾಡ್ಕ. ನಿಂದ ಇನ್ನೂ ಆಗಿಲ್ಲ, ನನ್ನ ಮೇಲೆ ರೇಗಾಡ್ತಿದೀಯಪ್ಪ ನೀನು. ಸರಿ ಕಣೆ ಆಯಿತು, ಎಲ್ಲ ರೆಡಿ ಮಾಡ್ಕೊಂಡ್ ಬಾ ಅತ್ಲಾಗಿ ಹೋಗಿ ಬರೋಣಂತೆ. ಅಲ್ ಕಣೆ ಇನ್ನೊಂದೇನೋ ಹೇಳೋದು ಮರೆತು ಬಿಟ್ಟೆ ಕಣೆ. ಸರಿ ಆಯಿತು. ಇದು ಕಡೆ ಪೂಜೆಗೆ ಎಲ್ಲರಿಗೂ ಕರೆದು ಬಂದ ಏನು ನೀನು? ನಮ್ಮ ಗೌರಜ್ಜಿಗೆ, ಆ ಶಾಂತಮ್ಮಂಗೆ, ಲಕ್ಷ್ಮಮ್ಮಂಗೆ, ಆ ಸಾಕಜ್ಜಿಗೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳಿದೆಲ್ಲ ಕರ್ಕೊಂಬಂದ ಏನೋ ಮರ್ತ್ಕಿರ್ದು ಬಂದ? ಒಂದು ಮಾತು ಕರ್ಕೊಂಬರೋದಲ್ವೇನೆ ಎಲ್ಲರಿಗೂ? ಗೌರಮ್ಮಂಗೆ ಹೇಳಿ ಬಂದಿದ್ದೆ. ಗೌರಜ್ಜಿಗೆ ಹೋಗಿ ಕರೆದು ಬಂದಿದ್ದೀನಿ. ಅಲ್ಲ ರಂಗಜ ಸಿಗ್ಲಿಲ್ಲ, ಮತ್ತೆ ರಂಗಜ ಬೇಜಾರ್ ಗೀಜಾರ್ ಮಾಡ್ಕೊಳತ್ತು. ನೀನು ಒಂದು ಮಾತು ಕರೆದಿದ್ರು ಆಗ್ತಿತ್ತು. ಫೋನ್ ನಂಬರ್ ಇದ್ರೆ ಫೋನ್ ಮಾಡು, ಫೋನ್ ಮಾಡಿ ಕರಿ. ಇಲ್ದಿದ್ರೆ ಪೂಜೆ ಕರೀಲಿಲ್ಲ ಅಂತ ಬೇಜಾರ್ ಮಾಡ್ಕೊಳಲ್ಲ ವಜ್ಜ. ನೀನ್ ನೋಡಿದ್ರೆ ಯಾವಾಗ್ಲೂ ಕರೆದ ತಕ್ಷಣ ಹೋಗ್ಬಿಡ್ತೀಯ. ನೀನೇನಾರು ಮನೇಲಿ ಏನಾರು ಪೂಜೆ ಗೀಜೆ ಮಾಡಿದ್ರೆ ಕರಿಯೋದಲ್ವಾ ವಜ್ಜಂಗೆ? ಇಲ್ಲ ಕಣೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ, ಕರಿಬೇಕು ಕಣೆ. ಗೌಡ್ರಿಗೂ ಒಂದು ಮಾತು, ಇವ್ ನಮ್ಮ ರಂಗಜ್ಜಗೂ ಒಂದು ಮಾತು ಕರೆದು ಬರ್ಬೇಕಿತ್ತಮ್ಮ. ಇಲ್ದಿದ್ರೆ ಬೇಕು ಅಂತಾನೆ ನನ್ನ ಮೇಲೆ ರೇಗಾಡ್ತಿರ್ತಾರೆ. ನೋಡಂತಡಿ ಹೆಂಗಾಗುತ್ತೆ. ಇಲ್ಲ ಕಣಜ, ಅಲ್ಲ ಹೆಂಗ್ ಮಾತಾಡ್ತೀಯ ನೋಡು. ನಿನ್ಗೊಂದಿಟ್ಟು ಜ್ಞಾನ ಅನ್ನೋದು ಐತ ನಿನ್ಗೆ? ಅಲ್ಲ ಅವ್ರು ಮಾತ್ರ ಪೂಜೆಗೆ ಅಲ್ಲಿ ಇಲ್ಲಿ ಕರೆದ್ರೆ ಮಾತ್ರ ಎಲ್ಲಾರ್ಕಿಂತ ಮುಂಚೆ ಒಡ್ ನಿನ್ಕೊಂಡ್ಬಿಡ್ತೀಯ, ಹೋಗ್ಬಿಡ್ತೀಯ. ಹೊಲ್ಟು ಯಾಕೆ ಪೂಜೆ ಕರಿಯೋದಲ್ವಾ ಅವರಿಗೆ? ಅಯ್ಯ ಅದೇನ್ ಉದಾಸೀನ ಮಾಡೋದ್ ಕಲ್ತಿಯೋ, ಅದೇನ್ ಬುದ್ಧಿ ಕಲ್ತಿಯೋ? ನನಗಂತೂ ನಿನ್ ಬುದ್ಧಿನೇ ಇಡ್ಸಲ್ಲ ಕಣಪ್ಪ ಅತ್ಲಾಗಿ. ಫೋನ್ ಮಾಡ್ಕಡಿ. ಇಲ್ಲಾಂದ್ರೆ ಮಂತವ್ಲಾರ ಹೋಗಿ ಕರ್ಕೊಂಬ ಬಿಡೋಗಿಲ್ಲಿ. ರಂಗಜುಂಗಾರು ಗೌರಗಾರಿಗೂ ಕರ್ಕೊಂಬ ಬಿಡೋಗು. ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಂಡ್ ಅವರು. ಅಬ್ಬಾ ನೋಡ್ದೇನಪ್ಪ, ನೋಡಿದ್ರ ನಮ್ಮ ಶಂಕರಪ್ಪನ್ನ. ಎಲ್ಲ ಊರವ್ರಿಗಿಂತ ಮುಂಚೆನೆ ಎಲ್ಲರ್ಕಿಂತ ಮುಂಚೆ ಬೈಕ್ ಎಲ್ಲ ತೊಳೆದು ಬಾಳೆಕಂದೆಲ್ಲ ಕಟ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ರೆಡಿ ಮಾಡ್ತಿದ್ದಾನೆ ಪೂಜೆ ಮಾಡೋದಕ್ಕೆ. ನಾವು ನೋಡು ಸುಮ್ಕೆ ಅಲ್ಲಿ ಇಲ್ಲಿ ತಿರ್ಗಾಡ್ತಿದ್ವಿ, ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗಿ. ನೋಡು ನಮ್ಮ ಶಂಕರಪ್ಪ ನೋಡಿ ಕಲಿಬೇಕು ನಾವು. ಇಲ್ಲಿ ಇಲ್ಲಿ ನೋಡ್ದೇನೆ ನಾನು ಅಲ್ಲೇ ನೆನಪು ಮಾಡಿದ ತಕ್ಷಣ ನಮ್ಮ ರಂಗಜನೆ ಬಂದ ಕಡೆ. ಎಲ್ಲ ರಂಗಪ್ಪ, ಎಲ್ಲ ಸಮಾಚಾರ? ಇಷ್ಟೊತ್ತವರೆಗೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ದು ಕಳ್ಳ. ನಮ್ಮ ಹೆಂಗಸ್ರು ಕರ್ಕಂಬ ಇಲ್ಲಿ ರಂಗಜ್ಜನ್ ಕರ್ಕಂಬ ಪೂಜೆಗೆ, ಗಾಡಿ ಪೂಜೆಗೆ ಅಂತ ಹೇಳ್ತಿದ್ಲು. ಅಷ್ಟರಲ್ಲಿ ಹೆಂಗ ನೀನೇ ಬಂದೆ ಕಳ್ಳ ರಂಗಪ್ಪ. ಒಳ್ಳೆ ಟೈಮಿಗೆ ಬಂದಿದ್ಯಾ, ಬಾ ಹೆಂಗ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡು. ನೋಡಿ ಇವನು ಈ ನನ್ನ ಮಗ ಏನು ನಮ್ಮ ಶಂಕರಪ್ಪ ಏನು ಸಾಮಾನ್ಯದವನಲ್ಲ ಇವನು. ಅಲ್ಕಳ್ಳ ಅಲ್ಲ ಕಣೋ, ಒಂದು ಮಾತು ಕರ್ದಿಯಾ ನೀನು? ಮಂತವೇನಾರ ಬಂದುಬಿಟ್ಟು ಒಂದೇ ಒಂದು ಮಾತಂತ ಕರೆದಿಲ್ಲ ನೀನು.
ಏನಂದ್ರೆ ನಾನು ಈ ಕಡೆ ಎಲ್ಲೋ ಅಂಗಡಿ ತಾವೆಲ್ಲ ಹೋಗ್ತಿದ್ದೀನಿ, ಅದಕ್ಕೆ ಇಲ್ಲಿ ಮನೆ ಮುಂದಾಸೆನೆ ಹೋಗ್ಬೇಕಲ್ಲ ಇನ್ನೇನು. ಅವಾಗೇನೋ ಕಾಣಿಸ್ತಿದ್ದೀನಿ ಅಂತ ಕರಿತಿದ್ಯಾ ಹೇಳು ನೀನು. ಹುಟ್ಟು ನಾಟಕಗಾರ ನನ್ನ ಮಗ ನೀನೇ, ಸಾಮಾನ್ಯದವನಲ್ಲ. ನಾನು ಬರೋದು ಕಣಪ್ಪ, ನೀನೇನಾರ ಮಾಡ್ಕ. ಎಲ್ಲ ಲೇ ರಂಗಪ್ಪ, ಇದ್ಯಾಕಲ್ಲ ನನ್ನ ಮೇಲೆ ಈ ಪಾಟಿ ಬೇಜಾರು ಮಾಡ್ಕೊಳ್ತಿದ್ಯಾ? ಥೋ, ಏನು ಮಾಡೋಣ, ನನಗೂ ಕೆಲಸ ಕುಳ್ಕೊಳೋ ಬೆಳಗ್ಗೆಯಿಂದನೂ. ನಿನಗೂ ಗೊತ್ತಲ್ವೆಲ್ಲ, ಬೈಕು ಅದು ಇದು ಎಲ್ಲ ತೊಳಿಬೇಕು. ಮನೇಲಿ ನಾನು ನಮ್ಮ ಅಜ್ಜಿ ಇಬ್ಬರೇ ಇರೋದು. ಆ ಸ್ಕೂಲೆಲ್ಲ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಆ ಸ್ಕೂಲಿಗೆಲ್ಲ ಮೇವು ಗೀವೆಲ್ಲ ಕುಯ್ಕೊಂಬಂದು ಅವೆಲ್ಲ ಹೊಂಚ್ಕೊಂಡು ತಿರ್ಗಾ ಗಾಡಿ ಬೈಕ್ ಎಲ್ಲ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಕಳ್ಳ ರಂಗಪ್ಪ. ಏನು ಮಾಡೋಣ, ಮರ್ತೋಯೇ ಹೋಗ್ಬಿಟ್ಟೆ. ನಿಮ್ಮಂದ್ಲಂತೂ ಎಲ್ಲರೂ ಇದ್ದೀರಪ್ಪ, ಎಲ್ಲ ಮಾಡ್ಕೊಡ್ತೀರಾ. ನಾವೇನು ಮಾಡೋಣ ಹೇಳು, ನಾನು ನಮ್ಮ ಅಜ್ಜಿ ಇಬ್ಬರಾಳೆ ಮಾಡಬೇಕು ನೋಡು. ಹಂಗಾಗಿ ಒಂದ್ರಿಟ್ಟು ಹಿಂಸೆ ಆಗೋಯ್ತು ಕಳ್ಳ ರಂಗಪ್ಪ, ಬೇಜಾರು ಮಾಡ್ಕೋಬೇಡ. ಕರಿತಿದ್ದೀನಿ ಕಣ್ ಬಾರೋ, ಇವಾಗಲೂ ಕರಿತಿದ್ದೀನಿ. ನಮ್ಮ ಅಜ್ಜಿ ಇಷ್ಟೊತ್ತವರೆಗೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ದು, ನಿನಗೂ ಮತ್ತೆ ಗೌಡ್ರಿಗೂ ಹೋಗಿ ಕರ್ಕೊಂಬ ಅಂತ. ನಿನ್ನ ಬಗ್ಗೆನೇ ಮಾತಾಡ್ತಿದ್ದು, ಅಷ್ಟರಲ್ಲಿ ನೀನು ಬಂದೆ. ಇಲ್ಕಣಿ ಹೇಳೋ ಶಂಕರಪ್ಪ, ನಾನೇನು ಬೇಜಾರೇನು ಮಾಡ್ಕೊಳಲ್ಲ. ಈ ಕಡೆ ಕೇಳಿಲಿ. ಏನಂದ್ರೆ ಒಂದು ರೀಟು ನಾನು ಹೇಳೋದು ಕೇಳಿಲಿ. ನಾನೇನು ಬೇಜಾರೇನು ಮಾಡ್ಕೊಳಲ್ಲ. ನಾನು ಒಂದು ರೀಟು ಅಂಗಡಿ ಅಂತ ಹೋಗ್ತಿದ್ದೀನಿ. ನಮ್ಮ ಹುಡುಗ ಅವನು ಕುಮಾರಣ್ಣಂಗೆ ಹುಡುಗ ಏನೋ ಆ ಟ್ಯಾಕ್ಟ್ರಿಗೆ ಮತ್ತು ಬೈಕಿಗೆಲ್ಲ ಬಲೂನ್ ಹಾಕ್ಬೇಕಂತೆ ಅವನು. ಬಲೂನೆಲ್ಲ ಕಟ್ಬೇಕಂತಾತ. ಅಪ್ಪ ಹಿಂಗೆ ಕೈಲಿ ತರಿಸು ಅಂತ ಹೇಳಿದ್ದ. ನಾನು ನಮ್ಮ ಹುಡುಗಂಗೆ ಹೇಳಿದ್ದೆ, ಆ ಹುಡುಗಂಗೆ ಏನೇನು ಬೇಕು ತಗೊಂಬಂದು ಕೊಡಪ್ಪ, ಅವನು ಸೈಕಲ್ಗೆ ಬೈಕಿಗೆ ಟ್ಯಾಕ್ಟ್ರಿಗೆಲ್ಲ ಹಾಕೊಳ್ತಾನಂತೆ ಅವನು. ಅದೇನೇನೋ ಮಿಂಚು ಅಂತ ಎಲ್ಲ ಹೇಳಿದ್ದೆ. ಇವ್ ನೋಡಿದ್ರೆ ನಮ್ಮ ಕುಮಾರಣ್ಣ ಅತ್ಲಾಗಿ ಒಂದು ರೀಟು ಮಿಂಚು ಏನೋ ತಗೊಂಡ್ಬಿಟ್ಟು ಬಲೂನ್ ಗಿಲೂನ್ ಎಲ್ಲ ಮರ್ತು ಬಂದುಬಿಟ್ಟಿದ್ದಾನೆ. ಅದಕ್ಕೆ ಆ ಹುಡುಗ ಒಂದೇ ಸಮನೆ ಅಳ್ತಾ ಕುಂತಿದ್ದ. ಅದಕ್ಕೆ ಹಠ ಮಾಡ್ಕೊಂಡು ಇಲ್ಲಿ ನಮ್ಮೂರಲ್ಲೇ ಇವ್ನು ಗಿರೀಶನ ಅಂಗಡಿಲಿ ಇರಬೇಕು, ಹೋಗಿ ಒಂದು 50 ರೂಪಾಯಿಂದು 20-30 ರೂಪಾಯಿಂದು ತಗೊಂಬಂದು ಕೊಡೋಣ ಅತ್ಲಾಗಿ ಹಾಕೊಂಡು ಅವ್ನ ಖುಷಿಗೆ ಹಾಕಿ ಇದು ಮಾಡೋಣ ಅಂತ ಹೋಗ್ತಿದ್ದೀನಿ. ಇವಾಗ ಇಲ್ಲಿ ನಿನ್ಕೊಂಡ್ಬಿಟ್ರೆ ತಿರ್ಗಾ ಅವ್ನು ಇನ್ನೂ ಅಳ್ತಾ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಹೇಳ್ತಿರೋದು. ಆಮೇಕಿಂದ ನಾನು ಇದು ಮಾಡ್ತೀನಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಪೂಜೆ ಎಲ್ಲ ಮಾಡ್ಕೊಂಡು ಬರ್ರಿ. ಆಮೇಕಿಂದ ನಮ್ಮಂತವ್ಳು ಬರ್ರೋ. ಟ್ಯಾಕ್ಟ್ರಿ ಪೂಜೆ ಎಲ್ಲ ಮಾಡ್ತೀವಿ ನಾವು. ನಾನು ಹೆಂಗ ನಿಮಗೂ ಕರಿಯಕ್ಕೂ ಬರ್ಬೇಕಿತ್ತು, ಹೆಂಗ ನೀವು ಇಲ್ಲೇ ಸಿಕ್ಕಿರಿ ಹೆಂಗ. ನಮ್ಮಂತವ್ಳು ಬರ್ರಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಬೇಜಾರೇನು ನಾನೇನು ಮಾಡ್ಕೊಳಲ್ಲ, ಬರ್ರಿ ಆರಾಮಾಗಿ, ಸರಿನಾ? ನೋಡೋ ರಂಗಪ್ಪ, ನೀನು ಹೆಂಗೆ ಮಾತಾಡ್ತಿ ಅಂತ. ಅಲ್ಕಳ್ಳ, ಮನೆ ಮುಂದೆ ಬಂದ್ಬಿಟ್ಟು ನೀನು ಪೂಜೆಗಿಲ್ದಲೆ ನೀನು ಮಾತ್ರ ಬರಂಗಿಲ್ಲ, ಏನಿಲ್ಲ, ನಾವು ಮಾತ್ರ ಬರ್ಬೇಕಾ ನಿಮ್ಮ ಮನೆ ಪೂಜೆಗೆ? ನೋಡು ಹೆಂಗ್ ಮಾತಾಡ್ತಿ ಅಂತ. ಎಲ್ಲ ಶಂಕರಪ್ಪ, ಇಲ್ಲಿ ಕೇಳೋ, ಇಲ್ಲಿ ಒಂದ್ರಿಟ್ಟು ಹೇಳೋದು ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ಳ ಶಂಕರಪ್ಪ. ಅದ್ಯಾಕೆ ಹಿಂಗೆ ಆಡ್ತೀಯ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ಇಲ್ಲಿ ಇನ್ನು ಕೆಲಸಗಳು ಬೇಕಾದಷ್ಟು ಐತ್ಕೊಳ್ಳ ಮನೇಲಿ ನನಗೆ. ಇನ್ನು ಟ್ಯಾಕ್ಟ್ರಿಗೆಲ್ಲ ಒರೆಸಿ ಅದೇನೋ ಅರ್ಶಿನ ಕುಂಕುಮ ಪೂಜೆಗೆಲ್ಲ ಅಲಂಕಾರ ಎಲ್ಲ ಮಾಡಿಲ್ಲ ಕಳ್ಳರಂಗ ಶಂಕರಪ್ಪ. ಅದಕ್ಕೋಸ್ಕರ ಹಿಂಸೆ ಆಗ್ತೈತೆ. ನಮ್ಮ ಹುಡುಗ ಬೇರೆ ಹಠ ಮಾಡ್ಕೊಂಡು ಅವನು ಏನು ಕೆಲಸ ಮಾಡ್ದಲ್ಲ, ಅವನು ಹಂಗೆ ಕುಂತಾನೆ ಚಿಕ್ಕವನು. ಏನು ಮಾಡೋಣ ಹೇಳು, ನೀನು ಅರ್ಥ ಮಾಡ್ಕೊಂಬಂದ್ರಿಟ್ಟು. ಸರಿ ಆಯ್ತು, ಹೋಗಿ ಬರಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ ಆ ಥರ ಮಾಡ್ತಿದ್ಯಾ ನೀನು. ಯಾವಾಗ್ಲೂ ಎಲ್ಲಿ ಕರೆದ್ರು ನೀನು ಬರಲ್ಲಾನು. ನಮ್ಮಂಥವಂತೂ ಮೊದಲೇ ಇರಲ್ಲ, ನನಗೆ ಗೊತ್ತಿತ್ತು ಕಣ್, ಹೋಗು. ಅದಕ್ಕೆ ನಾನು ನಿನ್ನ ಕರಿಯ ಕರೆದ ಬೇಜಾರು ನನಗೆ. ಆತಂಗೂ ಹೇಳಿದೀನಿ, ನಮ್ಮ ಅಪ್ಪಂಗೂ ಹೇಳಿದೀನಿ. ಮರಿಬೇಡ ಕಣಪ್ಪ, ಬಲೂನ್ ಎಲ್ಲ ತಗೊಂಬಾರಪ್ಪ, ಮಿಂಚೆಲ್ಲ ತಗೊಂಬ. ನನ್ನ ಬೈಕಿಗೆ ಸೈಕಲ್ಗೆ ಟ್ಯಾಕ್ಟ್ರಿಗೆಲ್ಲ ಹಾಕ್ಬೇಕು ಕಣಪ್ಪ ಅಂತ ಹೇಳಿದೀನಿ. ಆದ್ರೂ ಅಪ್ಪಯ್ಯ ತಗೊಂಬರ್ತೀನಂತ ಹೇಳ್ಬಿಟ್ಟು ಮರ್ತೆ ಬಂದೈತೆ. ಅವರೇ ಪೂಜೆ ಮಾಡ್ಕೊಳ್ಳಿ, ನಾನಂತೂ ಹೋಗಲ್ಲ. ನಾನು ಯಾರಿಗೂ ಮಾತಾಡ್ಸೋದು ಇಲ್ಲ. ನಾನಂತೂ ಯಾರ ಸವಾಸಕ್ಕೂ ಹೋಗಲ್ಲ. ಅವರೇ ಮಾಡ್ಕೊಳ್ಳಿ, ಅವರೇ ಏನಾರ ತಿನ್ಕೊಳ್ಳಿ. ನಮ್ಗೇನಾದ್ರೂ ಅಜ್ಜಿನ ಯಾರು ಬಂದು ಕರಿಬೇಕಲ್ಲ, ಐತೆ ಅವರಿಗೆ. ನನ್ನ ತಾತಂಗೆ ಹತ್ಸಲಿ ಹೇಳಿದೀನಿ, ತಾತ ಮರಿಬೇಡ ಕಣ ತಾತ, ಮರಿಬೇಡ ಕಣ ತಾತ, ಅಪ್ಪ ಹಿಂಗೆ ಹೇಳು, ಬಲೂನ್ ಎಲ್ಲ ತಗೊಂಬಂದು ಕೊಡೋದಕ್ಕೆ ಹೇಳ ತಾತ ಅಂತ ಹೇಳಿರೋನು ತಲೆಗೆ ಹಾಕೊಂಡಿಲ್ಲ ನಮ್ಮ ತಾತನು. ಎಷ್ಟು ಬೇಜಾರಾಗ್ಬೇಡ ಹೇಳ್ರಿ ನನಗೆ. ಹಿಂಗ ಮಾಡೋದಿವ್ರು, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಊರವರೆಲ್ಲ ನೋಡ್ರಿ, ಎಲ್ಲ ಬಲೂನು ಮಿಂಚು ಎಲ್ಲ ಹಾಕೊಂಡು ಅವ್ರ ಬೈಕಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಸೈಕಲ್ಗೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಟ್ರೀನ್ ಅನ್ನಿಸ್ಕೊಂಡು ಹೆಂಗ್ ಓಡಾಡ್ತಿದಾರಂತ. ನನಗ್ ಮಾತ್ರ ಏನು ತಗೊಂಬಂದ್ ಕೊಟ್ಟಿಲ್ಲ. ನಾನಂತೂ ಹೋಗಲ್ಲ ಪೂಜೆಗೆ, ಅವರೇ ಮಾಡ್ಕೊಳ್ಳಿ ಪೂಜೆನ. ಬೆಳಗ್ಗೆಯಿಂದ ನಾನು ಪಾಪ ಇರ್ಲಿ ನಮ್ಮ ತಾತ ಹೇಳ್ತಲ್ಲ ಅಂತ ನನ್ನ ಸೈಕಲ್ ನ ಬೈಕ್ ನ ಟ್ಯಾಕ್ಟ್ರಿನೆಲ್ಲ ನಾನು ನೀರ್ ತುಂಬ್ಕೊಂಬಂದೆಲ್ಲ ತೊಳಸಿದೀನಿ ನಮ್ಮ ತಾತನ ಜೊತೆ ನಮ್ಮ ಅಪ್ಪನ ಜೊತೆ. ಇವಾಗ ನೋಡಿದ್ರೆ ಹಿಂಗ್ ಮಾಡಿದಾರೆ. ಸುನಿಲ್ಲ ಹಿಂಗ್ ಕುತ್ಕೊಂಡಿದ್ಯಾ? ಲೋ ಬಾರಲ್ಲ ಪೂಜೆ ಮಾಡೋಣ, ಗೊತ್ತಾಯ್ತು. ನಾನ್ ನೀನು ಪೂಜೆ ಮಾಡ್ತೀಯ ಅಂತ ನಾನ್ ನಿನ್ನ ಹತ್ರ ಬಂದ್ರೆ ನಾನು ಸೈಕಲ್ ತಗೊಂಡು ನೀನ್ ನೋಡಿದ್ರೆ ಹಿಂಗ್ ಕುಂತಿದ್ಯಲ್ಲ ಮುನಿಸ್ಕೊಂಡು. ಯಾಕಲ್ಲ, ಯಾಕೆ ಏನಾಯ್ತಲ್ಲ? ಬಾರಲ್ಲ ಬಿರ್ಬಿರ್ನೆ. ಹೋಗಲ್ಲಲ್ಲೋ, ನಮ್ಮ ಅಮ್ಮಯ್ಯ ಬೊಯ್ಯತ್ ನೋಡಿ ಇವಾಗ. ನಮ್ಮಂತಲ್ಲ ಸೈಕಲ್ ಇಟ್ಕೊಂಡು ನಾನು ಪೂಜೆ ಮಾಡ್ತಿದ್ದೆ ಕಣಪ್ಪ. ಹೆಂಗ ನಾನು ನಿನ್ನ ಹತ್ರ ಬಂದ್ರೆ ನೀನ್ ನೋಡಿದ್ರೆ ಯಾಕ ಮುನಿಸ್ಕೊಂಡ್ ಕುಂತಿದ್ಯಾ? ಹೋಗತ್ಲಾಗಿ ಬಾರಲ್ಲೋ, ಗೊತ್ತಾಯ್ತು. ಲೋ ಸುನಿಲ ಬಾರ್ಲ. ಗೊತ್ತಾಗಿದ್ರೆ ನಾನು ನಿಜಾನು ನಿನ್ ಜೊತೆ ಬರ್ತಿರಲಿಲ್ಲ ಕಳ್ಳ. ಏನೋ ಬೇಜಾರು ಮಾಡ್ಕಡೆ ಅಂತ ನಾನು
ನೀನ್ ಬೈಕು ಟ್ಯಾಕ್ಟ್ರಿ ಎಲ್ಲ ತೊಳ್ಸೋದಕ್ಕೆ ನಾನು ನಿನ್ ಜೊತೆ ಬಂದ್ರೆ ನೀನ್ ನೋಡಿರಿ ಹಿಂಗ್ ಮಾಡ್ತೀಯಲ್ಲ ಕಡೆಗೆ ಪೂಜೆ ಮಾಡೋಣಂದ್ರೆ ನೋಡಲಿ ಅವ್ನ್ ಪ್ರವೀಣ ಅವ್ನ್ ಪ್ರದೀಪ ಎಲ್ಲಾರು ಅವ್ರ ಸೈಕಲ್ನೆಲ್ಲ ಪೂಜೆ ಮಾಡ್ಕೊಂಡು ಹೆಂಗ್ ಓಡಾಡ್ಸಿದಾರಂತ. ನಾನ್ ಅವಾಗ್ಲೇನೆ ಹೆಂಗ ಪೂಜೆ ಮಾಡ್ಕೊಂಡು ಹೆಂಗ ಓಡಾಡ್ಸಿದ್ನಪ್ಪ, ಹೆಂಗ ಬಲೂನ್ ಎಲ್ಲ ಕಟ್ಕೊಂಡು ಮಿಂಚೆಲ್ಲ ಕಟ್ಕೊಂಡು. ಯಾರ ನನ್ನ ಫ್ರೆಂಡ್ ಸುನಿಲ ಅಂತ ನಿನ್ನ ಹತ್ರ ಬಂದ್ರೆ ನೀನು ಹಿಂಗ್ ಮಾಡ್ತಿದ್ಯಾ? ಸರಿ ಬಿಡು, ಆಯ್ತು ಅತ್ಲಾಗ ಹೋಗ್ತೀನಿ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ? ಲೋ ಚಂದು, ಲೋ ಪ್ಲೀಸ್ ಕಣಲ್ಲ, ಬೇಜಾರ್ ಮಾಡ್ಕೋಬೇಡ ಕಣಲ್ಲ. ಚಂದು ಚಂದು ಇಲ್ಲಿ ಕೇಳಲ್ಲ, ಇಲ್ಲ ಒಂದ್ರಿಟ್ಟು ನಾನು ಏನೋ ಹೇಳ್ತೀನಿ ಕೇಳು ಒಂದ್ರಿಟ್ಟು ನನ್ನ ಮಾತನ್ನ. ಲೋ ಚಂದು ಏನಾಯ್ತು ಗೊತ್ತೇನಲ್ಲ, ಮತ್ತೆ ಇವಾಗ ನಮ್ಮ ತಾತ ನಮ್ಮ ಅಪ್ಪಯ್ಯ ಬಲೂನು ಮಿಂಚು ಎಲ್ಲ ತಗೊಂಬರ್ತೀವಿ ಅಂತ ಹೇಳಿದ್ರು ತಾನೆ. ನಮ್ಮ ಅಪ್ಪಯ್ಯ ತಿಪ್ಪೂರಿಗೆ ಹೋದ್ರು ಏನು ತಗೊಂಬಂದಿಲ್ಲ ಕಳ್ಳ. ಅದಕ್ಕೆ ನನಗೆ ಸಖತ್ ಬೇಜಾರಾಯ್ತು, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಬಂದ್ ಕುಂತಿದ್ದೀನಿ ಅಷ್ಟೇ ಕಣಲು, ಇನ್ನೇನಿಲ್ಲ. ಯಾವಲ್ಲಿ ಇವ್ನು ಹಿಂಗಾಡ್ತಾನೆ, ಇವನು ಒಳ್ಳೆ ಚಿಕ್ಕ ಮಕ್ಳು ಹೇಳಂಗ್ ಅಳ್ತಾ ಕುಂತಾನೆ ಇವನು. ಲೋ 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 ಸುನಿಲ, ಇಲ್ಲಿ ಕೇಳಿಲಿ ಒಂದ್ರಿಟ್ಟು ಹೇಳೋದ್ ಕೇಳಿಲಿ. ಬೇಕಾರೆ ಟ್ಯಾಕ್ಟ್ರಿಗೂ ಬೈಕ್ ಬೇಕಾರೆ ಅವರು ಕಟ್ಕೊಳಲ್ಲ, ಬಾಳೆಕಂದು ಹೂವಿನಾರೆಲ್ಲ ಹಾಕೊಂಡು ಪೂಜೆ ಮಾಡ್ಕೊಳ್ತಾರೆ. ನನ್ನ ಹತ್ರನೇನೆ ಬಲೂನು ಮಿಂಚು ಎಲ್ಲ ಇದಾವೆ ಬೇಕಾದಷ್ಟು, ಬಾಕ್ ಕೊಡ್ತೀನಿ. ಇಬ್ರು ಸೈಕಲ್ಗೂ ಆಗವೆ ಬೇಕಾದಷ್ಟು ಆಗಂಗಿದಾವೆ. ಬಾಳೆಕಂದು ಹೂವಿನಾರೆಲ್ಲ ಹಾಕೊಂಡು ಬಲೂನು ಅವೆಲ್ಲ ಕಟ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ಆಗೋದು ಬಾ. ನೀನ್ ಅದ್ ಯಾಕೆ ಹಿಂಗ ಆಡ್ತೀಯ? ಇಲ್ಲ ಚಂದು, ಹಂಗ್ ಮಾಡೋಣ ನಡಿಯತ್ಲಾಗ, ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತೇನಲ್ಲ ಚಂದು. ನಮ್ ತಾತ ತಗೊಂಬಂದ್ ಕೊಡ್ತೀನಿ, ನಿಮ್ಮ ಅಪ್ಪ ಹಿಂಗ್ ಹೇಳಿದೀನಿ ಸುಮ್ಕಿಲ್ಲ ಪಾಪ ಅಂತ ಹೇಳ್ತಲ್ಲ, ಅದಕ್ಕೆ ನಾನು ಸುಮ್ಕಾಗ್ಬಿಟ್ಟೆ ಕಣಲ್ಲ ಚಂದು. ಹಿಂಗೆಲ್ಲ ಮಾಡ್ತಾರಂತ ನಾನು ನಿಜಾಲು ಅನ್ಕೊಂಡಿರ್ಲ ಕಣಲು. ಸಖತ್ ಬೇಜಾರಾಗೋಯ್ತು. ಆ ಪಿಂಕಿ ಪ್ರವೀಣ ಪ್ರದೀಪ ಸೈಕಲ್ ಮುಂದೆ ಅಲ್ಲ ನಾನು ಡೆಕೋರೇಷನ್ ಎಲ್ಲ ಬಲೂನ್ ಮಿಂಚು ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಸಕ್ಕದಾಗಿ ಸೈಕಲ್ ಎಲ್ಲ ತೋರ್ಸೋಣ ಅಂತ ನಾನು ಹೊಟ್ಟೆ ಕಿಚ್ಪಡಂಗೆಲ್ಲ ಮಾಡೋಣ ಅಂತ ನಾನ್ ನೋಡ್ತಿದ್ರೆ ನಮ್ ತಾತ ತರ್ಸೇ ಇಲ್ಲ ಕಣಲ್ಲ. ನಡಿ, ಇನ್ನೇನ್ ಮಾಡಕ್ಕಾಗುತ್ತೆ? ನಿನ್ನ ಹತ್ರ ಇರೋ ಬಲೂನು ಮಿಂಚು ಎಲ್ಲ ಹಾಕೊಂಡೆ ಇನ್ನೇನ್ ಡೆಕೋರೇಷನ್ ಮಾಡಿ ಪೂಜೆ ಮಾಡೋಣ, ಇನ್ನೇನು ಮಾಡಕ್ ಆಗಲ್ಲ ಇವಾಗ. ಗೊತ್ತಾಗ್ಬಿಡುತ್ತೆ, ನಡಿ ಹೋಗೋಣ. ಪಾಪ ಪಾಪಲೇ, ಇದ್ಯಾಕಲ್ಲ ಹಿಂಗ್ ಕುಂತಿದ್ಯಾ? ಯಾಕೋ ಏನಾಯ್ತಲ್ಲ? ಹಬ್ಬದ ದಿವಸನು ಹೊಸ ಬಟ್ಟೆ ಹೊಸ ಅಂಗಿ ಹಾಕೊಂಡದಲ್ಲೇ ನೋಡ್ಲಾ ನೀನ್ ಕುಂತಿರೋದು. ಹೊಡಗು ಹೋಗಿ ಬೇಗ ಪೂಜೆ ಮಾಡಕ್ ನಿನ್ ತಾತ ಎಲ್ಲ ರೆಡಿ ಮಾಡ್ಕೊಂಡೈತೆ. ಇನ್ನೇನು ಬೈಕು ಟ್ಯಾಕ್ಟ್ರಿ ನಿನ್ ಸೈಕಲ್ ಎಲ್ಲ ತೊಳೆದಾಗೈತಲ್ಲ. ಪೂಜೆ ಮಾಡ್ಕೊ, ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ನಡ್ರಿ. ಎಲ್ಲ ರೆಡಿ ಆಗೋಯ್ತು ಕಣ್ಣ ಪಾಪಲೇ. ಪಲಾರ ಬೂಂದಿ ಎಲ್ಲದನ್ನು ಸ್ವೀಟ್ ಅಂತೆ ಎಲ್ಲ ತಗೊಂಬಂದು ಇಟ್ಟಿದೀವಿ, ಎಲ್ಲ ರೆಡಿ ಆಗೋಯ್ತು. ಏನಿಲ್ಲ, ಈಗ ಗಾಡಿಗಳು ತಗೊಂಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಪೂಜೆ ಮಾಡೋದು ಒಂದೇ ಬಾಕಿ ಇರೋದು. ಒಡಗ್ ಸ್ನಾನ ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಹಾಕಮ್ಮ. ಚಂದು, ನಿನ್ ಸೈಕಲ್ ಇಲ್ಲೇ ನಿಲ್ಸಿದ್ಯಲ್ಲ, ಒಂದೇ ಸಲ ಎಲ್ಲಾರು ಪೂಜೆ ಮಾಡಿರಂತೆ. ಒಡಗು ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಹಾಕಮ್ಮ. ಒಡಗು ಮುಖಣಜಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ಅಜಿ, ನಿಮ್ ಹುಡುಗ ಸುನೀಲ್ ಇದಾನಲ್ಲ, ಬೇಜಾರ್ ಮಾಡ್ಕೊಂಡ್ ಕುಂತ ಕಡಜಿ ಮುನಿಸ್ಕೊಂಡು ನೋಡಲಿ ಯಾಕೋ ಕೋಪ ಮಾಡ್ಕೊಂಡ್ ಕುಂತಾನೆ. ಸುನೀಲ, ಯಾಕಲ್ಲ ಪಾಪ, ಯಾಕೋ ಏನಾಯ್ತಂತ ಬಾಯ್ ಬಿಟ್ಟಾರ ಹೇಳೋ. ಯಾಕ ಮಕ ಒಂಥರ ಮಾಡ್ಕೊಂಡ್ ಕುಂತಿದ್ಯಾ? ಯಾಕ್ಲಾ, ಯಾರಾದ್ರೂ ಏನಾರ ಅಂದ್ರ ಏನು? ನೋಡಿಲಿ, ಹಬ್ಬದ ದಿವಸ ಮಕ ಒಂಥರ ಹಿಂಗ್ ಮಾಡ್ಕೊಂಡ್ ಕುಂತಿದ್ರೆ ನಿಮ್ ತಾತ ಬೈಯತ್ ಕಣಪ್ಪ ಬಂದು. ಆ ಹುಡುಗಂಗೆ ಯಾಕೆ ಬೈದ್ರಿ, ಯಾಕ ಬೇಜಾರ್ ಮಾಡ್ತಿದ್ರಲ್ಲ ಅಂತ ಬೈಯಲ್ವಾ ನನಗೆ? ಏನಾಯ್ತು ಹೇಳು ನನಗೆ. ಅದ್ ಏನ್ ಕಡಿಮೆ ಆಗಿದ್ರು ನಾನು ತಗೊಂಬಂದ್ ಕೊಡ್ತೀನಿ. ಯಾರು ಏನ್ ತಗೊಂಬಂದ್ ಕೊಟ್ಟಿಲ್ಲ? ಯಾರಾದ್ರೂ ಬೈದ್ರ ನಿನಗೆ? ಅಮ್ಮಯ್ಯ ಬೈದ್ರ, ಅಪ್ಪಯ್ಯ ಬೈದ್ರ? ಏನಾಯ್ತು ಹೇಳಪ್ಪ, ಎದಳು. ಹಬ್ಬದ ದಿವಸ ಹಿಂಗೆಲ್ಲ ಕುತ್ಕೋಬಾರ್ದು. ಒಡಗ್ ಬೇಗ ಎದ್ದು ಬಿಟ್ಟು ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಹಾಕ. ಒಡಗು ಹೊಸ ಅಂಗಿ ಹಾಕೊಂಡು ನೀನ್ ಸೈಕಲ್ ಐತೆ ನೋಡು, ಬಲೂನು ಮಿಂಚು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಎಲ್ಲ ಹೂವಿನಾರ ಎಲ್ಲ ಹಾಕೊಂಡು ಊರಿಂದ ಒಂದ್ ರೌಂಡ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಊರಿಂದ ಒಂದ್ ರೌಂಡ್ ಹೊಡ್ಕೊಂಡ್ ಬರುವಂತೆ. ಒಡಗು ಬೇಗ. ಸುಮ್ಕಿರಜಿ ಹತ್ಲಾಗ ಏನು ಬೇಡ. ನನಗೆ ಬಲು ಬೇಜಾರಾಗ್ಬಿಟ್ಟೈತೆ. ಸುಮ್ಕಿರು, ನೀನ್ ಬೇಜಾರ್ ಮಾಡ್ಸಕ್ ಬರ್ಬೇಡ ತಿರ್ಗಾ ನೀನು. ಬೇಜಾರಾಗ್ಬಿಟ್ಟೈತೆ. ಯಾಕಲ್ಲ ಪಾಪ, ಯಾಕೆ ಏನಾಯ್ತು? ಯಾರು ಬೇಜಾರ್ ಮಾಡ್ಸಿರು, ಯಾರು ಏನಂದ್ರು ಹೇಳು. ಸುಮ್ಕಿ ಹಿಂಗೆಲ್ಲ ಅಲಾರಾಗ ಮಕ ಮಾಡ್ಕೊಂಡ್ ಕುತ್ಕೊಂಬಾದ್ರು. ಏನಿಲ್ಲ ಕಣಜ್ಜಿ, ಈ ತಾತ ಐತಲ್ಲಜ್ಜಿ, ಈ ತಾತನೇ ಮಾಡಿದ್ದು ಎಲ್ಲಾನು. ಅಜ್ಜಿ, ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ನನ್ನ ಸೈಕಲ್ಗೆ ಟ್ಯಾಕ್ಟ್ರಿಗೆ ಬೈಕಿಗೆಲ್ಲ ಬಲೂನು ಮಿಂಚು ಎಲ್ಲ ತಗೊಂಬಂದ್ ಕೊಡಪ್ಪ ಅಂತ ಹೇಳಿದೀನಿ. ಅಪ್ಪಯ್ಯ ನೋಡಿದ್ರೆ ತಿಪ್ಪಿಗೆ ಹೋಗಿರೋದು ತಗೊಂಬಂದೇ ಇಲ್ವಲ್ಲ ಅಜ್ಜಿ. ನನಗೆ ಬೇಜಾರಾಗುತ್ತಾಗಲ್ಲ, ನೀನೇ ಹೇಳಜ್ಜಿ ಒಂದ್ರಿಟ್ಟು. ಎಷ್ಟು ಬೇಜಾರಾಗ್ಬೇಡ. ತಾತನಾದ್ರೂ ಹೇಳ್ಬರ್ತಾನೆ. ತಾತಂಗ ಅಕ್ಸಲಿ ಹೇಳಿದೀನಿ ಕಣಜ್ಜಿ. ಅಪ್ಪ ಹಿಂಗ್ ಹೇಳ್ತಾತ ತಗೊಂಬಂದ್ ಕೊಡ್ಲಿ, ಫೋನಾರ ಮಾಡ್ತಾತ ಮರ್ತಿರ್ದು ಬಂದವರು ಅಂತ. ಹಂಗೆ ಅಪ್ಪಯ್ಯ ಮರ್ತು ಬಂದೈತ್ ಕಣಜ್ಜಿ. ಏನಜ್ಜಿ ಮಾಡೋದು? ನನಗೂ ಆಸೆ ಇರಲ್ವಾ? ನೀನೇ ಹೇಳು ಬಂದ್ರಿಟ್ಟು. ಅದಕ್ಕೆ ನೀನು ಹಿಂಗೆ ಬೇಜಾರ್ ಮಾಡ್ಕೊಂಡ್ ಕುಂತಿರೋದು. ಸುಮ್ಕಿರೋ, ಆಯ್ತು ಹೋಗ್ಲಿ ಅತ್ಲಾಗಿ. ನಿಮ್ ತಾತ ಅಂಗಡಿಗೆ ಹೋಗೈತ್ ಕಣಪ್ಪು. ನಿಮ್ಮ ಅಪ್ಪಯ್ಯ ತಗೊಂಬಂದ್ ಕೊಟ್ಟಿಲ್ಲ ಅಂತಾನೆ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತಾನೆ. ನಿಮ್ ತಾತ ಅಂಗಡಿಗೆ ಹೋಗ್ಬಿಟ್ಟು ಆ ಗಿರೀಶಣ್ಣವ್ರ ಅಂಗಡಿಗೆ ಹೋಗ್ಬಿಟ್ಟು ಮಿಂಚು ಅಂತೆ ಆ ಬಲೂನ್ ಅಂತೆ ಎಲ್ಲ ತಗೊಂಬರಕ್ ಹೋಗೈತೆ.
ಬರ್ತಾ ಬರ್ತಾನೆ ನೀನು ಇನ್ನೇನು ನಿನ್ ಗಾಡಿಗಳೆಲ್ಲ ಇಳಿಸ್ಬಿಟ್ಟು ಬಲೂನು ಮಿಂಚು ಎಲ್ಲ ಹಾಕದೇನೆ ನೀನು. ಅದಕ್ಕೋಸ್ಕರನೇ ಅಷ್ಟರಲ್ಲಿ ನೀನ್ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀಯ. ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರಂತೆ ಹೊರಗು. ಆ ಚಂದನು ಹೋಗ್ತಾನೆ ಪೂಜೆ ಮಾಡ್ತಾನೆ ಬಂದು ಅವನು ಬೇಗ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ ಬರ್ಲಿ. ನೀನು ಹೋಗಿ ಸ್ನಾನ ಮಾಡ್ಕೊ, ಹೊಸ ಅಂಗಿ ಹಾಕೊಂಡ್ರಿ ಇಬ್ರು. ಪೂಜೆ ಮಾಡೋಣ, ಬಿರ್ಬಿರ್ನೆ ಹೋಗ್ರಿ ಸಾಕು. ಹೌದೇನಜ್ಜಿ? ನಿಜ ಏನಜ್ಜಿ? ತಾತ ತಗೊಂಬರಕ್ ಹೋಯ್ತು ಅನ್ನು ತಿರ್ಗಾ ಬೀಂಚು ಬಲೂನ್ ಎಲ್ಲ. ಹಂಗಾರೆ ಸರಿ ಕಣಜ್ಜಿ, ಆಯ್ತು. ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ತಡಿಯಜ್ಜಿ. ಚಂದ ಹೊರಗ ನೀನು ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಹಾಕೊಂಬ, ನಾನು ಬರ್ತೀನಿ. ಬೇಗ ನಮ್ ಸೈಕಲ್ ಎಲ್ಲ ನಿಲ್ಸಿ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಮಿಂಚಿಸ್ಬಿಡ ಹೊಡೋದು ಇವತ್ತು. ನಮ್ ತಾತ ಹೋದ್ರೆ ಜಾಸ್ತಿ ತಗೊಂಡ್ಬರುತ್ತು. ಹೋಗು, ತಲೆ ಕೆಡಿಸ್ಕೊಬೇಡ ನೀನು. ಹೆಂಗ ನಮ್ ತಾತ ಹೋಗೈತಲ್ಲ ಹೆಂಗ ಬಲೂನೆಲ್ಲ ತಗೊಂಬರಕ್ಕೆ. ಎತ್ಲಾಗೋದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಸರೋದಮ್ಮ ಎತ್ಲಾಗೋದ್ಲು, ಇವಳು ಕುಮಾರಣ್ಣ ಎತ್ಲಾಗೋದ, ಪಾಪ ಎತ್ಲಾಗೋದ ಸುನಿಲ. ನೋಡು ಆ ಚಿಕ್ಕ ಹುಡುಗರೆಲ್ಲರೂ ಸೈಕಲ್ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಿದ್ದಾರೆ. ಇವ್ನು ಏನು ಮಾಡ್ತಿದಾನಂತ ಕಾಣೋಣ ನಮ್ಮವನು. ಈಟತ್ತವರೆಗೂ ಆಟ ಮಾಡ್ಕೊಂಡು ಕುತ್ಕೊಂಡಿದ್ದ, ಬಲೂನ್ ತಗೊಂಬಂದ್ ಕೊಡ್ಲಿಲ್ಲ ಅಂತ ಅದನ್ನೊಂದು ತಗೊಂಬಂದ್ ಕೊಟ್ಟಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಬೇಗ ಏನಾದ್ರು ಮಾಡೋದಲ್ವ, ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು. ನನ್ಗೆ ಬೆಳಿಗ್ಗೆಯಿಂದ ಬೇರೆ ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿತೈತೆ. ಏನ್ ಮಾಡೋಣ, ಈ ಹುಡುಗರುಗಳಿಗೆ ಜವಾಬ್ದಾರಿನೇ ಇಲ್ಲ ಕಣಮ್ಮ. ನಿನ್ ಕಳಗ ಸುಮ್ಕೆ ಅದ್ಯಾಕೆ ಹಿಂಗ ಆತರ ಮಾಡ್ತೀಯ? ನೀನೊಂದ್ ರೇಟು ಸಮಾಧಾನದಿಂದ ಇರಬೇಕು, ಹಿಂಗೆಲ್ಲ ಆತರ ಮಾಡಬಾರ್ದು. ನಿನ್ಗೆ ಹೇಳೋದು ಅರ್ಥ ಆಗಲ್ವಾ ನಿನ್ಗೆ? ಅದ್ಯಾಕೆ ಹಿಂಗ ಆಡ್ತೀಯ? ಪೂಜೆ ಟೈಮಲ್ಲೂ ಒಂದ್ ರೇಟು ಸಮಾಧಾನದಿಂದ ಇರಬೇಕು. ಇಷ್ಟೊತ್ತೆಲ್ಲ ಮಾಡಿದ್ದು ಪ್ರಯೋಜನ ಬರಲ್ಲ. ಪೂಜೆ ಮಾಡುವಾಗ ಯಾವಾಗ್ಲೂ ಎಷ್ಟು ಸಮಾಧಾನದಿಂದ ಪೂಜೆ ಮಾಡ್ತೀವೋ ಅಷ್ಟೇ ಒಳ್ಳೇದಾಗುತ್ತೆ. ಏನೊಂದ್ 1/4 ಗಂಟೆ 20 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಪೂಜೆ ಮಾಡೋದು ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ಸಮಾಧಾನದಿಂದ ಮಾಡ್ಬೇಕು. ಸುಮ್ಕಿರು ಬರ್ಲಿ. ಅವ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡ್ಬರೋದು ಬೇಡವಾ? ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದೀವಿ, ಇನ್ನೇನು ಬರ್ತಾಳೆ ತಡಿ ಸರೋಜಮ್ಮನು. ಎಲ್ಲಾರು ರೆಡಿ ಆಗೈತೆ, ಪೂಜೆ ಮಾಡೋದು ಒಂದು ಬಾಕಿ ಐತೆ ಅಷ್ಟೇ. ಪೂಜೆ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಕುಂಬಳಕಾಯಿ ಎಲ್ಲ ಹೊಡೆದು ಇನ್ನೇನಿಲ್ಲ, ಎಲ್ಲ ಮುಗ್ದೋಯ್ತು. ಮುಗಿಯೋ ಟೈಮಲ್ಲಿ ಹಿಂಗೆಲ್ಲ ಆಡಿದ್ರೆ ಸರಿ ಆಗುತ್ತಾ? ಸಮಾಧಾನದಿಂದ ಇರ್ಬೇಕು, ಹಂಗ ಆಡಬಾರ್ದು. ಏನೋ ಅಮ್ಮ ಅತ್ಲಾಗಿ ಏನಾರ ಮಾಡ್ಕೊ ಹೋಗ್ರಿ ಅತ್ಲಾಗಿ. ನಾನು ಅಷ್ಟು ಹೇಳ್ಬೋದಮ್ಮ. ನೀವು ಹೇಳಿದ್ರೆ ಮಾತು ಕೇಳಲ್ಲ. ಹಂಗೆ ಒಂದ್ ರೇಟು ಮಣ್ಕಿಗೆರೆಗೆ ಹೋಗ್ಬಿಟ್ಟು ಬೈಕಿಗೆಲ್ಲ ತಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋದಂತ ನಾನು ಹೇಳ್ತಿದ್ದೀನಿ. ನೀವು ನೋಡಿದ್ರೆ ಇನ್ನು ಇಲ್ಲಿ ಮನೆ ಹತ್ರನೇ ಪೂಜೆ ಮಾಡೋದು ಈಟೊತ್ತು ಮಾಡ್ತಿದ್ದೀರಮ್ಮ. ಅದು ಯಾವಾಗ ಏನು ಮಾಡ್ತಾ ಕೂತ್ಕೊಳ್ತಿರೋ ಏನೋ ನನ್ಗಂತೂ ಗೊತ್ತಿಲ್ಲ. ಏನೇನು ಮಾಡ್ತೀರಾ ಮಾಡ್ರಿ, ನನಗೇನಾಗಬೇಕಾಯ್ತೆ. ಒಳಗಡೆಯಿಂದ ಕರಿಯ ಹುಡುಗರ್ನ ಬಿರ್ಬಿರ್ನೆ ಬರ್ಲಿ ಪೂಜೆ ಮಾಡ್ಲಿ. ಸುಮ್ಮಕ್ ನಿನ್ಕೊಂಡು ನೋಡ್ತಿರ್ತೀಯಲ್ಲಮ್ಮ ನೀನಂತೂ. ಕರಿಯ ಬಿರ್ಬಿರ್ನೆ. ಪಾಪಲೇ ಬರೋಲ್ಲ, ಪೂಜೆ ಮಾಡಿ ಒತ್ತಾ ಇಟ್ಕೊಂಡು ಬರ್ರೋ. ಇನ್ನು ಏನ್ ಮಾಡ್ತಿದಿರೋ? ನಿಮ್ಮ ಅಪ್ಪ ಬೈತಾ ಇಟ್ಕೊಂಡು ಬರಪ್ಪ ಬಿರ್ಬಿರ್ನೆ. ಅಲ್ಲ ಕಡ್ಲ ಪಾಪ, ಪೂಜೆ ಮಾಡುವಂತ ಹೇಳಿದ್ರೆ ಈಟೋತ್ತರ್ಗೂ ಎಲ್ಲೆಲ್ಲ ಹೋಗಿದ್ದೆ. ಬಿರ್ಬಿರ್ನೆ ರೆಡಿ ಆಗ್ಬಿಟ್ಟು ಪೂಜೆ ಮಾಡೋದಲ್ವಲ್ಲ. ಏನ್ ಹುಡುಗ ಆಗಿದೆ ಏನ ಅತ್ಲಾಗಿ. ಈಟೋತ್ತರ್ಗೂ ಬಲೂನ್ ಕೊಡ್ಲಿಲ್ಲ, ಬಲೂನ್ ತಗೊಂಬಂದ್ ಕೊಡ್ಲಿಲ್ಲ, ಆ ಮೀನ್ಸ್ ತಗೊಂಬಂದ್ ಕೊಡ್ಲಿಲ್ಲ ಅಂತ ಆಟ ಮಾಡ್ತಿದ್ದೆ. ಇವಾಗ ನೋಡಿದ್ರೆ ಅಲ್ಲೇ ಪೂಜೆ ಮಾಡದಲ್ಲೇ ಎತ್ಲಾಗ ಹೋಗಿದ್ನ ಏನ ಇವನು. ನಾನು ಎಲ್ಲೂ ಏನು ಹೋಗಿರಲಿಲ್ಲ ಕಣ್, ಸುಮ್ಕಿರು. ಅದ್ಯಾಕೆ ಹಿಂಗ್ ಬೈತೀಯ? ನಾನು ಒಳಗಡೆ ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಎಲ್ಲ ಹಾಕೊಂಬರೋಷ್ಟರಲ್ಲಿ ಒಂದಿಟ್ಟು ತಡ ಆಯ್ತು ಆಟಯ. ಕೇಳಬೇಕಾದ್ರೆ ಅಜ್ಜಿಗೆ ನಾನು ಸುಳ್ಳು ಹೇಳಿದ್ರೆ. ಮಣಿ ಸರೋದಮ್ಮ, ಅವನು ಹುಡುಗಿ ಹತ್ಲಾಗ ಹೋದ ಕುಮಾರಣ್ಣ. ಕರಿ ಬೇಗ ಹತ್ಲಾಗ ಪೂಜೆ ಮಾಡ್ಬಿಡೋಣ. ಪೂಜೆ ಮಾಡೋ ಟೈಮಲ್ಲಿ ಹುಡುಗರು ಹತ್ಲಾಗಿತ್ಲಾಗ ಹೋಗ್ಬಿಡ್ತಾರ ಕಣಮ್ಮ. ಅದಕ್ಕೆ ನನಗೆ ಬೇಜಾರಾಗೋದು. ಕರಿ ಬೇಗ. ಮತ್ತೆ ಅವ್ರು ಎಲ್ಲೋದ್ರು ಏನೋ ಅತ್ತೆ ಗೊತ್ತಿಲ್ಲ. ಇಲ್ಲಿ ಮನೆ ಮುಂದೆ ಟ್ಯಾಕ್ಟ್ರಿ ನಿಲ್ಸಕ್ ಆಗಲ್ವಲ್ಲ, ನಿಲ್ಸಿ ಪೂಜೆ ಮಾಡೋದಕ್ಕೆ ಆಗಲ್ವಲ್ಲ. ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ನಿಲ್ಸಿದ್ದಾರೆ ಟ್ಯಾಕ್ಟ್ರಿನ. ಅಲ್ಲೆಲ್ಲಾದ್ರೂ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದಾರೆ ಅವರು. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಬಾಳೆಕಂದೆಲ್ಲ ಕಟ್ಟಿ ಹೂವಿನಾರ ಎಲ್ಲ ಹಾಕ್ತಿದ್ದಾರೆ. ಇಲ್ಲಿ ನನಗೆ ಪೂಜೆ ಮಾಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ. ಅವರಲ್ಲೇ ಇರ್ತಾರೆ, ನಾವಿಲ್ಲಿ ಪೂಜೆ ಮಾಡಂತಾಳ್ರಿ ಇನ್ನೇನು. ಅಪ್ಪ ಸುನಿಲ, ನಿನ್ ಕೈ ಇನ್ನೇನ್ ಮಾಡ್ತಿದ್ಯಾ? ಪೂಜೆ ಮಾಡ್ಬಾರೋ, ಒತ್ತಾಯ್ತು. ಪಾಪ ನಿಮ್ ತಾತ ಇನ್ನು ಪೂಜೆ ಆಗೋವರೆಗೂ ಊಟ ಮಾಡೋದ್ ಬೇಡ, ತಿಂಡಿ ತಿನ್ನೋದ್ ಬೇಡ ಅಂತ ಪಾಪ ಏನು ತಿಂಡಿ ತಿಂದಲ್ಲೇ ಸುಮ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ಒತ್ತು ಬೇರೆ ಆಗೋಯ್ತು. ಅವ್ರ ದೇವಸ್ಥಾನಕ್ಕೆ ಬೇರೆ ಗಾಡಿನೆಲ್ಲ ತಗೊಂಡೋಗ್ಬಿಟ್ಟು ಪೂಜೆ ಬೇರೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಮಣಕಿಕೆರೆಗೆ ಹೋಗಿ ಕರಿಯಮ್ಮನ ದೇವಸ್ಥಾನ ಹತ್ರ. ನೀನು ಬಿರ್ಬಿರ್ನೆ ಪೂಜೆ ಮಾಡಪ್ಪ ಅತ್ಲಾಗಿ, ಹೋಗೋಣ ಅತ್ಲಾಗ ಒತ್ತಾಯ್ತು. ಚಂದ ನೀನು ಮಾಡ್ಲಾ ಪೂಜೆ, ಇಬ್ರಾಳು ಸೇರ್ ಮಾಡ್ರಿ ಪೂಜೆನ. ಸರಿ ಕಣಮ್ಮ, ಆಯ್ತು. ಚಂದ ಬಾರ್ಲ, ಇಬ್ರಾಳು ಸೇರ್ ಪೂಜೆ ಮಾಡಪ್ಪ, ಒತ್ತಾಯ್ತು. ಇನ್ನು ನಿನ್ಕಂಡ್ ಸುಮ್ಕೆ ನೋಡ್ತಿದ್ದೀರಲ್ರಲ್ಲ ಇಬ್ರಾಳುನು. ಬೇಗ ಪೂಜೆ ಮಾಡ್ರೋ, ಎಷ್ಟೊತ್ತಂತ ನಿನ್ಕಣದ ಹಂಗೆ.